ತಾಲೂಕಿನ ಸುಟ್ಟಟ್ಟಿ ಗ್ರಾಮದ ಸಮಾಜದ ಕಾರ್ಯಕರ್ತರು, ಸರಳ ಜೀವಿ ಹಾಗೂ ತಾಲೂಕು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷರಾದ ಹನುಮಂತ ಅರ್ಧವೂರ್ ಅವರ 38ನೇ ಹುಟ್ಟುಹಬ್ಬವನ್ನು ಸಮಾಜದ ಬಾಂಧವರು, ಗಣ್ಯಮಾನ್ಯರು ಹಾಗೂ ಅಭಿಮಾನಿ ಬಳಗದವರ ವತಿಯಿಂದ ಹಮ್ಮಿಕೊಂಡ ತಾಲೂಕು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡುವ ಮೂಲಕ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆ ಮಾಡಿದರು. ನಂತರ ರಾಜನ್ ರಾಯರೊಳ್ಳಿ ಅವರು ಮಾತನಾಡಿ, ಹನುಮಂತ ಅರ್ಧವರ್ ಅವರು 38ನೇ ಹುಟ್ಟುಹಬ್ಬವನ್ನು ಅನಾಥಾಶ್ರಮ ಹಾಗೂ ವೃದ್ಧಾಶ್ರಮ ಮತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡರು. ಅವರಿಗೆ ದೇವರು ಆರೋಗ್ಯ ಆಯುಷ್ ನೀಡಲಿ, ಅವರು ಇನ್ನಷ್ಟು ಎತ್ತರ ಮಟ್ಟಿಗೆ ಬೆಳೆಯಲಿ ಎಂದು ಶುಭ ಹಾರೈಸಿದರು. ನಂತರ ಸುನೀತಾ ಐಹೊಳೆ ಅವರು ಮಾತನಾಡಿ, ಪ್ರತಿ ವರ್ಷ ಏನಾದರೂ ಹೊಸ ವಿಚಾರದೊಂದಿಗೆ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವುದು ನಮ್ಮೆಲ್ಲರಿಗೂ ಸಂತೋಷದಾಯಕವಾಗಿದೆ. ಅವರ ಜೀವನ ಉದ್ದಕ್ಕೂ ತಮ್ಮ ವಿಚಾರಧಾರೆಯಂತೆ ಇನ್ನಷ್ಟು ಎತ್ತರ ಮಟ್ಟಿಗೆ ಬೆಳೆಯಲಿ, ದೇವರು ಅವರಿಗೆ ಆರೋಗ್ಯ ಆಯುಷ್ ನೀಡಲಿ ಎಂದು ಶುಭ ಹಾರೈಸಿದರು. ಹನುಮಂತ ಅರ್ಧವೂರ್ ಅವರು ಮಾತನಾಡಿ, ನನ್ನ ಹುಟ್ಟುಹಬ್ಬವನ್ನು ತಾವೆಲ್ಲರೂ ಸೇರಿ ಆಚರಣೆ ಮಾಡಿದ್ದಕ್ಕೆ ಅಭಿನಂದನೆ ಸಲ್ಲಿಸಿದರು. ಹೀಗೆ ನಿಮ್ಮೆಲ್ಲರ ಆಶೀರ್ವಾದ ಸದಾ ಇರಲಿ ಎಂದರು. ಅಥಣಿ ತಾಲೂಕಿನ ಅಧ್ಯಕ್ಷರಾದ ಹನುಮಂತ ಅರ್ಧವರು, ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷರು, ಇವತ್ತು 38ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು, ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಪದಾಧಿಕಾರಿಗಳು, ಸಮಾಜದ ಹಿತೈಷಿಗಳು ಎಲ್ಲರೂ ಸೇರಿಕೊಂಡು ಇವತ್ತು ಅವ್ರ ಹುಟ್ಟುಹಬ್ಬವನ್ನು ಒಳ್ಳೆಯ ರೀತಿಯಿಂದ ಆರಿಸಿಕೊಳ್ಳುವ ಸಂದರ್ಭದಲ್ಲಿ ಅವರಿಗೂ ನಮ್ಮ ಮಾದಿಗ ಮೀಸಲಾತಿ ಬೆಳಗಾವಿ ಜಿಲ್ಲೆ ವತಿಯಿಂದ ಅವರಿಗೆ ಆರೋಗ್ಯ ಐಶ್ವರ್ಯ ಅಧಿಕಾರ ಜೊತೆಗೆ ಅವರು ಇನ್ನೂ ದೇವರಲ್ಲಿ ಆಶೀರ್ವಾದ ಹೊಂದುವುದಕ್ಕೆ ಬದಲಾವಣೆ ಕಾಣಲಿ ಅಂತ ನಾನು ಬಯಸ್ತೀನಿ. ಅದರ ಜೊತೆಯಲ್ಲಿ ಇವತ್ತು ಬೆಳಗಿನ ಜಾವದಲ್ಲಿ ಅನಾಥಾಶ್ರಮದಲ್ಲಿ ಇರ್ತಕ್ಕಂಥ ನಮ್ಮ ನಿಜಗುಣಿ ಹಿರೇಮನೆಯವರ ಬೆಳಗಿನ 8:30ರಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಅಲ್ಲೇ ಮುಗಿಸ್ಕೊಂಡು ಇಲ್ಲೇ ಹೆರಿಗೆಯನ್ನು ಮಾಡಿರ್ತಕ್ಕಂಥ ಮಹಿಳೆಯರಿಗೆ ಹಣ್ಣು ಹಂಚುವ ಮೂಲಕ ಇಲ್ಲಿ ಸರ್ಕಾರಿ ದವಾಖಾನೆ ಕಾರ್ಯಕ್ರಮ ನಡೆಸಿದ್ವಿ. ಇದು ಸುಕನ್ಯಾ ಆಶ್ರಮದಲ್ಲಿಯೂ ಸಹಿತ ಇವತ್ತು ಮಧ್ಯಾಹ್ನ 1 ಗಂಟೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಬಡವರಿಗಾಗಲಿ, ಕೆಲವೊಂದು ಎಲ್ಲ ಯಾರು ತುಳಿತಕ್ಕೊಳಗಾರ, ಯಾರು ಶೋಷಿತರಾದ್ರೆ ಅಂಥವರಿಗೆ ಸಮಾಧಾನ ಕೊಡೋ ಜೊತೆಗೆ ಅವ್ರಿಗೆ ಆಶೀರ್ವಾದ ಆಗಲಿ ಅಂತ ನಿಟ್ಟಿನೊಳಗೆ ಹನುಮಂತ ಅವರಿಗೆ ಆಶೀರ್ವಾದ ಆಗಲಿ, ದೇವರ ಆಶೀರ್ವಾದ ಆರೋಗ್ಯ ಜೊತೆಗೆ ಒಳ್ಳೆ ರೀತಿಯಲ್ಲಿ ಬೆಳೆಯಲಿ ಅಂತ 38ನೇ ಶುಭಾಶಯಗಳ ಜೊತೆಗೆ ಅವ್ರ ಜೊತೆಗೆ ಈ 3 ಕಾರ್ಯಕ್ರಮ ಆಗೋದ ನಂತರ ಸುಟ್ಟಟ್ಟಿಯಲ್ಲಿ ಸಾಯಂಕಾಲ ಅವ್ರ ಅಭಿಮಾನಿಗಳು ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಾರ. ಆ ಕಾರ್ಯಕ್ರಮಕ್ಕೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಯುವಕರು ಸೇರಿ ಕಾರ್ಯಕ್ರಮ ಅದ್ದೂರಿಯನ್ನು ಆಚರಿಸುವಂಥ ಕಾರ್ಯಕ್ರಮ ಆಗಲಿ ಅಂತಕ್ಕಂಥ ನಲ್ಲೆರಡು ಮಾತುಗಳನ್ನು ಹೇಳಿ ರಾಜೇಂದ್ರ ಅವರೇ. ಅಧ್ಯಕ್ಷರು ಹನುಮಂತ ಅರ್ಧವರ್ ಅವ್ರಿಗೆ ಇವತ್ತು 38ನೇ ಹುಟ್ಟುಹಬ್ಬ. ಹಾಗಾಗಿ ದೇವರು ಅವರಿಗೆ ಆಯುಷ್ಯ ಆರೋಗ್ಯ ನೀಡಿ ಅವರಿಗೆ ಅವ್ರ ಫ್ಯಾಮಿಲಿಗೆಲ್ಲ ಕೊಟ್ಟು ಕಾಪಾಡಿ ಅಂತ ಕೇಳ್ತಿದ್ದೀನಿ. ಅವರು ಯುವಕರು ತುಂಬ ಭಾಳ ಸೆನ್ಸಿಟಿವ್. ಅವರು ಯಾವಾಗೂ ಸಮಾಜಕ್ಕಾಗಲಿ ಅಥವಾ ಕಾಂಗ್ರೆಸ್ ಪಾರ್ಟಿಗಾಗಿ ಯಾವಾಗೂ ಮುಂಚೂಣಿಯಲ್ಲಿ ಇದ್ದಾರೆ. ಯಾವುದೂ ಸಣ್ಣ ವಿಷಯ ಇರಲಿ ದೊಡ್ಡ ವಿಷಯ ಇರಲಿ, ಯಾರು ಕಷ್ಟಕ್ಕಿದ್ದಾರೆ ಅಂತಂದ್ರೆ ತನ್ನನ್ನು ಮರೆತು ಅವರು ಸಹಾಯ ಮಾಡುವಂಥದ್ದು ಯಾವಾಗೂ ಇದೆ. ಮೇಲಾಗಿ ಇವತ್ತು ಅವರು ಒಂದು ಮಾದರಿಯಾಗಿ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡಿದ್ದಾರೆ. ಎಲ್ಲ ಥರ ಏನು ದುಡ್ಡು ವೆಚ್ಚ ಆ ರೀತಿ ಮಾಡಿಲ್ಲ. ಅವರು ಬಡವರಿಗೆ ಆಗಲಿ ಅಥವಾ ಅನಾಥಾಶ್ರಮಕ್ಕೆ ಇವತ್ತು ಸರ್ಕಾರಿ ಹಾಸ್ಪಿಟ್ಲಿಗೆ ಹಣ್ಣು ಹಂಪಲ ಕೊಡುವಂಥದ್ದು ಪ್ರತಿಯೊಂದು ಕೊಟ್ಟು ಕೂಡ ಒಳ್ಳೆಯ ವಿಚಾರಗಳು ಮತ್ತು ಒಳ್ಳೆಯ ಆಚಾರಗಳು ಈ ರೀತಿ ಅವರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಾ ಇದ್ದಾರೆ. ದೇವರು ಅವರಿಗೆ ಎಲ್ಲ ರೀತಿಯಿಂದ ಉನ್ನತ ಸ್ಥಾನ ಕೊಟ್ಟು ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡ್ತಾರೆ ಅಂತ ಹೇಳ್ತಾರೆ. ನನ್ನ 38ನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಸಲುವಾಗಿ ಸಮಾಜದ ಎಲ್ಲ ಮುಖಂಡರು ಹಾಗೂ ನನ್ನ ಆತ್ಮೀಯ ಗೆಳೆಯರು ಎಲ್ಲರೂ ಸೇರಿಕೊಂಡು ಇವತ್ತು ಬೆಳಗ್ಗೆ 8 ಗಂಟೆಗೆ ಅನಾಥಾಶ್ರಮ ಮಕ್ಕಳಿಗೆ ಒಂದು ಉಪಹಾರದ ಯೋಜನೆ ಮಾಡುತ್ತಾ ಮತ್ತು ಈ ಸರ್ಕಾರಿ ದವಾಖಾನೆಯಲ್ಲಿ ಎಲ್ಲ ಬಡ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡಿ ಇವತ್ತು ಮಧ್ಯಾಹ್ನ ಸುಕನ್ಯಾ ವೃದ್ಧಾಶ್ರಮದಲ್ಲಿರ್ತಕ್ಕಂಥ ಎಲ್ಲ ದೊಡ್ಡ ತಂದೆ ತಾಯಿಗಳಿಗೆ ಒಂದು ಮಧ್ಯಾಹ್ನದ ಉಪಹಾರದ ಯೋಜನೆಯನ್ನು ಮಾಡುತ್ತಾ ಇವತ್ತು ನನ್ನ ಈ ಅತಿ ವಿಜೃಂಭಣೆಯಿಂದ ನಮ್ಮ ಸಮಾಜ ಬಾಂಧವರು ಎಲ್ಲರೂ ಕೂಡ ನನ್ನ 38ನೇ ಹುಟ್ಟುಹಬ್ಬವನ್ನು ಆಚರಿಸಿದರೆ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ. ಈ ಸಂದರ್ಭದಲ್ಲಿ ರಾವ್ ಕುಮಾರ್ ಗಸ್ತಿ, ರಾಜು ರಾಜನಗಳೆ, ಆನಂದ್ ಮಾದರ್, ಸಂತೋಷ್ ಆದಿಮನಿ, ಅನಿಲ್ ಕಾಂಬ್ಳೆ, ಆದರ್ಶ ಗಸ್ತಿ, ರೋಹಿತ್ ಗಸ್ತಿ, ಎಂಆರ್ ಅಲ್ಸಂಗಿ, ಮಾರುತಿ ಸಂಗಮ್, ಅಜಿತ್ ಬೆಳ್ಳಂಕಿ, ದಾನಪ್ಪ ಮಾಳಿ, ಮಾದೇವ್ ಮಾದಿ, ಸದಾಶಿವ್ ಮಸಾಳೆ, ಉಮೇಶ್ ಗಸ್ತಿ, ಪ್ರಕಾಶ್ ಶಿನಾಳೆ, ಮಹಾಂತೇಶ್ ಗಸ್ತಿ, ಅಜಿತ್ ದುರ್ಗಗಾವಿ ಇನ್ನಿತರರು ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ ರಾಜು ವಾಗ್ಮೋರೆ, ಭಾರತ ವೈಭವ ನ್ಯೂಸ್, ಅಥಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.